ಹೆಸರು ಪ್ರತಿಭಾ ಅಂತ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಸಮ್ಮರ್ ಕ್ಯಾಂಪಿಗೆ ಇಲ್ಲಿ ಬಂದಿದ್ದೀನಿ. ನಾನು ಗಣಿತ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. 3.1 ನಾನು ತಗೊಂಡಿದ್ದೀನಿ. ಇಲ್ಲಿ ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಚಿತ್ರ ಬಿಡಿಸ್ಕೊಂಡಿದ್ದೀನಿ. ಈ ಲೆಕ್ಕದ ಮುಖಾಂತರ ನಾನು ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನಾನು ಇಲ್ಲಿ ಬರಿತಾ ಇದ್ದೀನಿ. ಬರ್ಬಿಡೋಣ ನಾವು. ನಾನು ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿ ಅಂತ ನಮಗೆ ಕೊಟ್ಟಿದ್ದಾರೆ. ನಾನು ಇಲ್ಲಿ ಎಕ್ಸ್ನ ಬೆಲೆ ಬರ್ಕೊಂಡಿದ್ದೀನಿ. ಪ್ಲಸ್ 125 ಡಿಗ್ರಿ ಕೊಟ್ಟಿದ್ದಾರೆ, ನಾನು ಅದನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಮತ್ತು ನಾನು ಇಲ್ಲಿ 125 ಡಿಗ್ರಿ ಕೊಟ್ಟಿದ್ದಾರೆ, ಮತ್ತೆ ನಾನು ಬರ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರಬೇಕು, ವರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ನಾನೀಗ ಮತ್ತೆ ಬರ್ಕೋತೀನಿ. ಇಲ್ಲಿ ನೋಡಿ, ಎಕ್ಸ್ನ ಬೆಲೆ ನಾವು ಹೇಗಿದ್ದಿದೆ ಹಾಗೋ ಬರ್ಕೋಬೇಕು, ಪ್ಲಸ್ ಹಾಕೋಬೇಕು. ಇಲ್ಲಿ ನಾವು ಇದನ್ನ ಕೂಡಿಸ್ಕೋಬೇಕು. ನಾವು 125 ಡಿಗ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ಬರ್ಕೋಬೇಕು. ಈಗ ನಾವು ಪ್ಲಸ್ ಮಾಡೋಣ. 5 5 10, 2 2 4, ಇದೊಂದು ಸೇರಿಸಿದ್ರೆ 5, 1 1 2. ನಮಗೆ ಇಲ್ಲಿ ಇದನ್ನ 2 ಸೇರಿಸಿದ್ರೆ 250 ಡಿಗ್ರಿ ಬಂದಿದೆ. ನಾವಿಲ್ಲೇ ಬರ್ಕೊಳ್ಳೋಣ. ನಾವು ಎಕ್ಸ್ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೊಂಡಿದ್ದೀವಿ. ಪ್ಲಸ್ 360 ಡಿಗ್ರಿ, ವರಕೋನಗಳ ಮೊತ್ತ 360 ಡಿಗ್ರಿ, ಮೈನಸ್ 250 ಡಿಗ್ರಿ. ನಾವು ಇದರೊಳಗೆ ಕಳ್ಕೋಬೇಕು. ನಾವು ಕಳೆಯೋಣ. ಝೀರೋದಲ್ಲಿ 0 ಹೋದರೆ 0, 6ರಲ್ಲಿ 5 ಹೋದರೆ 1, 3ರಲ್ಲಿ 2 ಹೋದರೆ 1. ನಮಗೆ ಬಂದಿದೆ ಆನ್ಸರ್ 110 ಡಿಗ್ರಿ. ನಾವಿಲ್ಲಿ ಬರ್ಕೊಳ್ಳೋಣ. ಎಕ್ಸ್ನ ಬೆಲೆ ಈಕ್ವಲ್ 110 ಡಿಗ್ರಿ. ನಮಗೆ ಈಗ ಗೊತ್ತಾಯಿತು, ಎಕ್ಸ್ನ ಬೆಲೆ 110 ಡಿಗ್ರಿ. ಗೊತ್ತಾಯ್ತಾ ಫ್ರೆಂಡ್ಸ್? ಈಗ ನಮಗೆ ಎಕ್ಸ್ನ ಬೆಲೆ 110 ಡಿಗ್ರಿ ಬಂದಿದೆ. ಹೀಗಾಗಿ ನಾನು ಈ 8ನೇ ಕ್ಲಾಸಿನ 3.1 ಲೆಕ್ಕನ ನಾನು ತಿಳಿಸ್ಕೊಂಡಿದ್ದೀನಿ. ಧನ್ಯವಾದ.